ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬೇಟೆ ಶುರು. ಪೊಲೀಸರಿಂದ ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ದಾಳಿ. ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬೇಟೆ ಶುರು. ಪೊಲೀಸರಿಂದ ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ದಾಳಿ. ಬೆಳಿಗ್ಗೆ 5 ಗಂಟೆಯಿಂದ ನಡೀತಾ ಇರುವಂತಹ ದಾಳಿ ಆಪರೇಷನ್ ಮುಕ್ತ ಎನ್ನುವಂತಹ ಹೆಸರಿನಲ್ಲಿ ಕಾರ್ಯಾಚರಣೆ. ಬೆಂಗಳೂರಿನ ವೈಟ್ಫೀಲ್ಡ್, ಕಾಡುಗೋಡಿ, ಮಾರತಹಳ್ಳಿ, ಬೆಳ್ಳಂದೂರು, ಮಹಾದೇವಪುರ ಸೇರಿ ನಗರದ ಹಲವು ಕಡೆ ದಾಳಿ. ಹಲವು ಸ್ಲಂಗಳ ಮೇಲೆ ದಾಳಿ ನಡೆಸಿದಂತಹ ವಲಸಿಗರ ಶೋಧ. ದಾಳಿ ವೇಳೆ ಅಕ್ರಮ ಬಾಂಗ್ಲಾದೇಶಿಗ ವಲಸಿಗರು ಪತ್ತೆಯಾಗಿದ್ದ 40ಕ್ಕೂ ಹೆಚ್ಚು ವಲಸಿಗರನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸ್. 40ಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಯರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತಂದ್ರೆ ಕರ್ನಾಟಕದಲ್ಲೇ ಅಷ್ಟಿದೆ ಅಂತಂದ್ರೆ ಏನು ಇಂಡಿಯಾದಲ್ಲಿ ಇನ್ನೆಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಯಾವನೋ ಯಾವುದೋ ಒಂದು ಇದರಲ್ಲಿ ರೀಲ್ಸ್ ಮಾಡ್ಕೊಂಡು ಹಾಕ್ಕೊಂತಿದ್ದ, ನಾನೇ ಕರ್ಕೊಂಡ್ಬಂದಿದ್ದೀನಿ 40 ಜನರನ್ನ, ಅಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಇಟ್ಟಿದ್ದೀನಿ, ಅದರಲ್ಲಿ ಇಟ್ಟಿದ್ದೀನಿ, ಇದರಲ್ಲಿ ಇಟ್ಟಿದ್ದೀನಿ, ಕರ್ಕೊಬನ್ನಿ, ತಾಕತ್ತಿದ್ರೆ ಕರ್ನಾಟಕ ಪೊಲೀಸ್ ಅಂತಿದ್ದು ನಾವು. ಅವನು ಕರ್ಕೊಂಡು ಬಂದು ಮೊದಲು ಜೈಲಿಗೆ ಹಾಕೋಬೇಕು. ಏನನ್ಕೊಂಡಿದ್ದೀರಾ ಕರ್ನಾಟಕ ಪೊಲೀಸ್ ಅಂತ? ಸಾಕಷ್ಟು ಜನರ ಹತ್ರ ಆಧಾರ್ ಕಾರ್ಡ್ ಇಲ್ಲ. ಬಾಂಗ್ಲಾದೇಶದಿಂದ ಬಂದವರಿಗೆ ಆಧಾರ್ ಕಾರ್ಡ್ ಇಲ್ಲಿಂದ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ರಿಪೋರ್ಟರ್ ನಿಸರ್ಗ. ನಿಸರ್ಗ, ಒಟ್ಟು 40 ಜನ ಬಾಂಗ್ಲಾದೇಶಿಯರು ತಗುಲಾಕೊಂಡಿದ್ದಾರೆ. ರಾಜ್ಯದಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರ ಬೇಟೆ ಶುರುವಾಗಿದೆ. ಎಲ್ಲಿವರೆಗೆ ಬಂತು? ಪ್ರಧಾನ ಸಮಾರಂಭ ಕವ್ಯ, ಬೆಂಗಳೂರಿನಲ್ಲಿ ಬೆಳಗ್ಗೆ 5 ಗಂಟೆಗೆ ಬೆಂಗಳೂರಿನ ಪೊಲೀಸರಿಂದ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಆಪರೇಷನ್ ಮುಕ್ತಾಯ ಎಂಬುವ ಹೆಸರಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿ ಬೆಂಗಳೂರಿನ ವೈಟ್ಫೀಲ್ಡ್, ಕಾಡುಗೋಡಿ, ಮಾರತಹಳ್ಳಿ, ಬೆಳ್ಳಂದೂರು, ಮಹದೇವಪುರ ಸೇರಿ ನಗರದ ಹಲವು ಕಡೆ ಏನು ಬಾಂಗ್ಲಾದೇಶಿಗರು ಬೀಡು ಬಿಟ್ಟಿದ್ದಂತಹ ಸ್ಥಳಗಳಿಗೆ ಪೊಲೀಸರು ದೌಡಾಯಿಸಿ ಅಲ್ಲಿರುವಂತಹ ಅಕ್ರಮವಾಗಿ ವಲಸೆ ಮಾಡಿ ಬಂದುವಂತಹ ಬಾಂಗ್ಲಾದೇಶಿಗರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಆಪರೇಷನ್ಗೆ ಮುಕ್ತಾಯ ಎಂಬ ಹೆಸರನ್ನ ಕೂಡ ಇಟ್ಟು ಬೆಂಗಳೂರಿಗೆ ಅಕ್ರಮವಾಗಿ ಬಂದು ಇಲ್ಲಿ ನೆಲೆನಿಲ್ಲಿಸಿರುವಂತಹ ಬಾಂಗ್ಲಾದೇಶಿಗರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮತ್ತು ಅವರನ್ನ ಗುರುತಿಸುವಂತಹ ಕೆಲಸವನ್ನ ಈಗ ಸದ್ಯ ಅವರು ಮಾಡಿರುವಂತದ್ದು. ಇನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಬಾಂಗ್ಲಾದೇಶಿಗರನ್ನ ಒಂದು ವಶಕ್ಕೆ ಪಡೆದು ಅವರನ್ನ ತನಿಖೆಯನ್ನ ನಡೆಸುವುದಕ್ಕೂ ಈಗ ಮುಂದಾಗಿರುವಂತದ್ದು. ಕಾವ್ಯ. ನಿಸರ್ಗ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.